ಪ್ರಿಯ ದೇವರ ಮಕ್ಕಳೇ, ನಮ್ಮೆಲ್ಲರ ಪ್ರಭುವಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಪ್ರಭು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸಿದನು. ಆ ಸಮಯದಲ್ಲಿ ಆತನು 12 ಮಂದಿ ಶಿಷ್ಯರುಗಳನ್ನು ಮಾಡಿಕೊಂಡು ಇಸ್ರಾಯೇಲ್ ದೇಶದ ಅನೇಕ ಸ್ಥಳಗಳಲ್ಲಿ ಸಂಚರಿಸುತ್ತಿದ್ದನು. ಬೈಬಲ್ನ ಯೋಹಾನನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದಲ್ಲಿ ಆತನು ಮಾಡಿದ ಮೊದಲನೇ ಅದ್ಭುತ ಕಾರ್ಯವನ್ನು ನಾವು ಓದುತ್ತೇವೆ. ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯುತ್ತಿತ್ತು. ಅಲ್ಲಿಗೆ ಯೇಸು ಕ್ರಿಸ್ತನನ್ನು ಮತ್ತು ಆತನ 12 ಮಂದಿ ಶಿಷ್ಯರನ್ನು ಮದುವೆಯ ಮನೆಗೆ ಅವರು ಕರೆದಿದ್ದರು. ಮದುವೆಯ ಸಂದರ್ಭದಲ್ಲಿ ದ್ರಾಕ್ಷಾರಸವು ಮುಗಿದು ಹೋಯಿತು. ಯೇಸು ಪ್ರಭುವಿನ ತಾಯಿ ಸಹ ಅಲ್ಲಿದ್ದರು. ತಾಯಿಯಾದ ಮರಿಯಳು ಆ ವಿಷಯವನ್ನು ಯೇಸು ಪ್ರಭುವಿಗೆ ತಿಳಿಸಿದರು. ಅಲ್ಲಿ ಸೇವೆ ಮಾಡುತ್ತಿದ್ದವರನ್ನು ಕರೆದ ಯೇಸು ಖಾಲಿಯಾಗಿ ಇಡಲ್ಪಟ್ಟಿದ್ದ 6 ಬಾನೆಗಳಿಗೆ, ಅಂದರೆ 6 ಹಂಡೆಗಳಿಗೆ ನೀರನ್ನು ತುಂಬಿಸಲು ಆಜ್ಞಾಪಿಸಿದನು. ಸೇವಕರು ಯೇಸು ಪ್ರಭುವಿನ ಆಜ್ಞೆಗೆ ತಕ್ಕಂತೆ 6 ಬಾನೆಗಳ ಕಂಠದ ಮಟ್ಟಕ್ಕೆ ನೀರನ್ನು ತುಂಬಿಸಿದರು. ಆಗ ಯೇಸು ಪ್ರಭು ಸೇವಕರಿಗೆ ಆ ನೀರನ್ನು ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಣೆಗಾರರಿಗೆ ಕೊಡಿರಿ ಎಂದು ಹೇಳಿದನು. ಅದು ಉತ್ಕೃಷ್ಟವಾದ ದ್ರಾಕ್ಷಾರಸವಾಗಿ ಬದಲಾಗಿತ್ತು. ಅದನ್ನು ಬಡಿಸಿದ ಮುಖ್ಯಸ್ಥರು ಆ ದ್ರಾಕ್ಷಾರಸವೇ ಎಲ್ಲಕ್ಕಿಂತ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೇವಕರಿಗೆ ಮತ್ತು ಯೇಸುವಿನ ಶಿಷ್ಯರಿಗೆ ಮಾತ್ರ ಈ ಅದ್ಭುತ ಕಾರ್ಯದ ಬಗ್ಗೆ ತಿಳಿದಿತ್ತು. ಯೇಸು ಪ್ರಭು ಈ ಮೊದಲನೇ ಅದ್ಭುತವನ್ನು ಮಾಡುವ ಮೂಲಕ ತನ್ನ ಮಹಿಮೆಯನ್ನು ಬಹಿರಂಗಪಡಿಸಿದನು. ಈ ಘಟನೆಯ ನಂತರ ಆತನ ಶಿಷ್ಯರು ಆತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟರು. ನೀರಿನಲ್ಲಿ ವಾಸನೆಯಾಗಲಿ, ರುಚಿಯಾಗಲಿ, ಬಣ್ಣವಾಗಲಿ ಯಾವುದೂ ಇರುವುದಿಲ್ಲವಲ್ಲವೇ? ಆದರೆ ಯೇಸು ಪ್ರಭು ಅಂತಹ ನೀರನ್ನು ರುಚಿಯಾಗಿ, ಸುಂದರ ಬಣ್ಣವಾಗಿ ಮತ್ತು ಸುವಾಸನೆಯನ್ನಾಗಿ ಉಂಟು ಮಾಡುವ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಲು ಶಕ್ತಿಯನ್ನು ಹೊಂದಿದ್ದನು. ಕಾನಾ ಊರಿನ ಮದುವೆಯಲ್ಲಿ ಯೇಸು ನೀಡಿದ ದ್ರಾಕ್ಷಾರಸ ಕೊರತೆಯನ್ನು ನೀಗಿಸುವುದರ ಜೊತೆಗೆ ಸಮೃದ್ಧಿ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ದೇವಾದಿ ದೇವನಿಗೆ ಮಾನವನ ಬೇಕು ಬೇಡಗಳ ಮೇಲೆ ಇರುವ ಕಾಳಜಿಯನ್ನು ಸಹ ತೋರಿಸುತ್ತದೆಯಲ್ಲವೇ? ಸೇವಕರು ಯೇಸು ಪ್ರಭುವಿನ ಮಾತನ್ನು ನಂಬಿಕೆಯಿಂದ ಪಾಲಿಸಿದ್ದರಿಂದಲೇ ಈ ಅದ್ಭುತ ನಡೆಯಲು ಕಾರಣವಾಯಿತು. ವಿಶ್ವಾಸದಿಂದ ನಡೆಯುವವರಿಗೆ ದೊರಕುವ ಪ್ರತಿಫಲದ ಸಂಕೇತ. ಮದುವೆಯ ನಿರ್ವಾಹಕರು ಆ ದ್ರಾಕ್ಷಾರಸದ ರುಚಿ ನೋಡಿ ಆಶ್ಚರ್ಯಪಟ್ಟು ವರದ ಕಡೆಯವರನ್ನು ಹೊಗಳಿದರು. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡುವುದರಿಂದ ಯೇಸು ಪ್ರಭು ಸಾಧಾರಣವನ್ನು ಅಸಾಧಾರಣವನ್ನಾಗಿ ರೂಪಾಂತರಿಸುವ ಶಕ್ತಿ ಹೊಂದಿದ್ದವನಾಗಿದ್ದಾನೆ ಎಂದು ನಮಗೆ ತಿಳಿದು ಬರುತ್ತದೆ ಅಲ್ಲವೇ? ಪ್ರಿಯರೇ, ನಿಮ್ಮ ಜೀವನ ಯಾವ ರೀತಿ ಇದೆ? ಕೊರತೆಯಿಂದಲೂ ಜೀವನದಲ್ಲಿ ಯಾವ ಉತ್ಸಾಹವಿಲ್ಲದೆಯೋ ಬರುಡಾಗಿಯೂ ರುಚಿಯಿಲ್ಲದ ಬದುಕನ್ನು ಅನುಭವಿಸುತ್ತಿದ್ದೀರಾ? ನಿರಾಶೆಯಲ್ಲಿ, ದುಃಖದಲ್ಲಿ, ಅವಮಾನದಲ್ಲಿ ಜೀವಿಸುತ್ತಿದ್ದೀರಾ? ಒಮ್ಮೆ ನಿಮ್ಮನ್ನು ತಗ್ಗಿಸಿಕೊಂಡು ಯೇಸು ಪ್ರಭುವಿನ ಬಳಿಗೆ ಬನ್ನಿರಿ. ನಿಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಡಿರಿ. ಯೇಸು ಪ್ರಭು ನಿಮ್ಮ ಪಾಪಗಳನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡುವನು. ಬರುಡಾದ ನಿನ್ನ ಜೀವಿತವನ್ನು ವರ್ಣಮಯವನ್ನಾಗಿ ಮಾರ್ಪಡಿಸಲು ಶಕ್ತಿಯುಳ್ಳವನಾಗಿದ್ದಾರೆ ಯೇಸು ಪ್ರಭು. ಮತ್ತಾಯನು ಬರೆದ ಸುವಾರ್ತೆ 11:28ರಲ್ಲಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಓದುತ್ತೇವಲ್ಲವೇ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ನಿಮ್ಮೆಲ್ಲರ ಕೊರತೆಯನ್ನು ನೀಗಿಸಿ ಸಮೃದ್ಧಿಯನ್ನು ದಯಪಾಲಿಸಿ ಆತ್ಮಿಕವಾಗಿ ಬಲಪಡಿಸುವ ಆತನ ಮೊರೆ ಹೋಗೋಣ. ಅತಿ ಶೀಘ್ರವಾಗಿ ಮತ್ತೆ ಬರುವುದಾಗಿ ಹೇಳಿ ಹೋದ ಕ್ರಿಸ್ತನಿಗೆ ನಮಸ್ಕರಿಸಿ ಆತನ ಕೃಪೆ ನಿಮ್ಮೊಂದಿಗಿರಲಿ ಎಂಬುದಾಗಿ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣವೇ? ಆಮೇನ್, ಆಮೇನ್.